ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಕ್ಷೇತ್ರದ ರಾಂಪುರ ತೋಟದ ಬಳಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರ ಬೆಂಬಲಿಗರ ಸಭೆ ನಡೆಯಿತು. ಸಭೆಯಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಭಾಗವಹಿಸಿದ್ರು. ಸಭೆಯಲ್ಲಿ ಮಾತನಾಡಿದ ಶಾಸಕ ಎನ್ವೈ ಗೋಪಾಲಕೃಷ್ಣ ಮೊದಲ ಹಂತದ ಸಚಿವ ಸಂಪುಟ ರಚನೆ ಕುರಿತು ಪರೋಕ್ಷವಾಗಿ ವ್ಯಂಗ್ಯವಾಡಿದ್ದಾರೆ. ಮಂತ್ರಿಮಂಡಲದಲ್ಲಿ ನೋಡಿರುವ ಮುಖಗಳಿಗೆ ಅವಕಾಶ ಕೊಡ್ತಾರೆ. ನಾನು 7 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದೇನೆ. ಬಳ್ಳಾರಿ, ಕೂಡ್ಲಿಗಿ ಹಾಗೂ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಜನ ನನ್ನನ್ನು ಗೆಲ್ಲಿಸಿದ್ದಾರೆ. ಈ ಕ್ಷೇತ್ರದ ಜನ ನನಗೆ ಪುನರ್ಜನ್ಮ ಕೊಟ್ಟಿದ್ದಾರೆ. ನಾನು ಸಚಿವನಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕೆಂಬ ಉದ್ದೇಶದಿಂದಲೇ ಸಚಿವ ಸ್ಥಾನ ಕೇಳ್ತಾ ಇದ್ದೇನೆ. ಅಧಿಕಾರದ ಪ್ರದರ್ಶನಕ್ಕಾಗಿ ಅಥವಾ ಬಡಿವಾರಕ್ಕಾಗಿ ಅಲ್ಲ ಎಂದಿದ್ದಾರೆ. ನಮ್ಮ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಬಳಿ ಸಚಿವ ಸ್ಥಾನ ಕೊಡುವಂತೆ ಮನವಿ ಮಾಡಿದ್ದಾರೆ. ನಾನು ಯಾರ ಕಾಲಿಗೂ ಬಿದ್ದು ಬೇಡಿಕೊಳ್ಳುವ ವ್ಯಕ್ತಿಯಲ್ಲ. ನನ್ನ ಕ್ಷೇತ್ರದ ಜನರ ತಲೆ ತಗ್ಗಿಸುವ ಕೆಲಸವೂ ಕೂಡ ಮಾಡುವುದಿಲ್ಲ ಎಂದಿದ್ದಾರೆ. ಎಂಎಲ್ಸಿ ಚುನಾವಣೆಯ ನಂತರ ಹೈಕಮಾಂಡ್ ನಾಯಕರಿಗೆ ನ್ಯಾಯಯುತವಾಗಿ ನಮ್ಮ ಹಕ್ಕಿನ ಬಗ್ಗೆ ಮನವಿ ಮಾಡೋಣ. ಅವರು ಅವಕಾಶ ಕೊಟ್ಟರೆ ಸರಿ, ಇಲ್ಲದಿದ್ರೆ ಮುಂದಿನ ತೀರ್ಮಾನದ ಬಗ್ಗೆ ಚರ್ಚೆ ಮಾಡೋಣ ಎಂದಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ಪಕ್ಷಕ್ಕಾಗಿ ತಾವು ಕೊಟ್ಟಿರುವ ಕೊಡುಗೆಯನ್ನು ಸ್ಮರಿಸಿದ ಅವರು 1997ರಿಂದ ಪಕ್ಷಕ್ಕಾಗಿ ದುಡಿದಿದ್ದೇನೆ. ಭಾರತ ಜೋಡೋ ಯಾತ್ರೆ ಸೇರಿ ಹಲವು ರಾಜಕೀಯ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದೇನೆ. ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಸತ್ಯ, ಧರ್ಮ ಮತ್ತು ಕಾಂಗ್ರೆಸ್ನಲ್ಲಿ ನ್ಯಾಯ ಅನ್ನೋದು ಇದ್ರೆ ನನಗೆ ನ್ಯಾಯ ದೊರಕಿಸಿಕೊಡ್ಲಿ. ನಾನು ರಾಜಕೀಯ ನಿವೃತ್ತಿ ಆದ್ರೂ ಕೂಡ ಯಾರ ಕಾಲಿಗೂ ಬೀಳುವುದಿಲ್ಲ. ನಾನು ರಾಜಕಾರಣಿಯ ಹೊರತು ಸನ್ಯಾಸಿ ಅಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನಗೆ ಸಚಿವ ಸ್ಥಾನ ಸಿಗುವ ಬಗ್ಗೆ ವಿಶ್ವಾಸಾರ್ಹ ಮೂಲಗಳಿಂದ ಮಾಹಿತಿ ಬಂದಿದೆ ಎಂದ ಶಾಸಕ ಎನ್ವೈ ಗೋಪಾಲಕೃಷ್ಣ ಹೇಳಿದ್ದಾರೆ. ನನಗೆ ಮೊದಲಿಂದ ಅಭ್ಯಾಸವಿಲ್ಲ, ಅದು ನೆಸಿಟಿನೂ ಇಲ್ಲ. ಒಂದು ವೇಳೆ ಕ್ಷೇತ್ರಕ್ಕೆ ಭಾಳ ಒಳ್ಳೆಯದಾಗುತ್ತೆ ನಾನಿಲ್ದಲೇ ಅಂತಂದರೆ ಎಲ್ಲರ ಕಾಲಿಗೂ ಒಂದೇ ಸರಿ ಬಿದ್ದುಬಿಡ್ತೀನಿ. ನಮ್ಮ ಕ್ಷೇತ್ರಕ್ಕೂ ಒಳ್ಳೆಯದಾಗೋದಾದರೆ ಈ ಅಪ್ಪರ್ ಭದ್ರ ನೀರು ತಂದು ಕೊಟ್ಟು ಎಲ್ಲ ಕ್ಷೇತ್ರಕ್ಕೂ ನೀರು ತುಂಬಿಸ್ಬಿಡ್ತೀವಿ ಅನ್ನೋ ಒಂದು ಆಶ್ವಾಸನೆ ಕೊಡೋದಾದರೆ, ಇಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶಕ್ಕೆ ಕೊಟ್ಟಿರ್ತಕ್ಕಂಥ ಮೂಲಭೂತ ಒದಗಿಸಿ ಕೊಡೋದಾದರೆ, ಯಾವುದೋ ತೊಂದರೆ ಇಲ್ಲದಾಗ ನಾವು ತಂತು ತಗೊಳ್ಳೋದಾದ್ರೆ ರೆಡಿ ಸಾಧ್ಯ ಅಂತ ನಾನಿವತ್ತು ರಾಜ್ಯವನ್ನು ಕೊಟ್ಟು ಹೋಗ್ತೀನಿ. ಜೊತೆಗೆ ನಾನು ಮಂತ್ರಿಗೆ ಹೇಳೋಣ. ಪ್ರತಿ ಸಲ ಸಂಭಾವ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರುತ್ತೆ. ಕೊನೆ ಕ್ಷಣದಲ್ಲಿ ಹೆಂಗೆ ಆಗುತ್ತೆ? ಸಂಭಾವ ಪಟ್ಟಿಯಲ್ಲಿ ನೀವು ಅಭಿಮಾನಿಗಳು, ಪೇಪರ್ನವರು, ಪ್ರೆಸ್ನವರು, ಮೀಡಿಯಾದವರು ಅವು ಕೈ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನೀವು ನನಗೆ ಒಳ್ಳೇದಾಗಲಿ ಅಂತೇಳಿ ನೀವು ಸಂಭಾವನಾ ಪಟ್ಟಿಯಲ್ಲಿ ಅವ್ರು ಸೇರಿಸಿದ್ರೆ ನೀವು ಸೇರಿಸ್ಬಿಡ್ತೀರಿ. ಹೀಗಾಗಿ ಸಂಭಾವನಾ ಪಟ್ಟಿಯಲ್ಲಿ ಬರುತ್ತೇನೋ ಅಂತ ನನ್ನ ಅಭಿಪ್ರಾಯ. ರಾಜಕೀಯದಲ್ಲಿ ನಾನು ಸನ್ಯಾಸಿ ಅಲ್ಲ ಅಂತ ಅಂದರೆ ರಾಜಕೀಯದಿಂದ ಸನ್ಯಾಸಿ ದೀಕ್ಷೆ ತಗೊಂಡು ಹೊರಗಡೆ ಹೋಗ್ತಕ್ಕಂಥವ್ರಲ್ಲ. ರಾಜಕೀಯ ಇದ್ದಿದ್ರು ಕೂಡ ಜನಸೇವೆ ಮಾಡಲಿಕ್ಕೆ ಯಾವ ವೇದಿಕೆ ಆದರೆ ಇನ್ನೊಂದು ಆ ಥರ ಅವ್ರ ದೃಷ್ಟಿ ಇಟ್ಕೊಂಡು ಸನ್ಯಾಸಿ ಅಲ್ಲ ಅಂತ ಹೇಳಿ ಅಭಿಮಾನಿಗಳು ಕೂಡ ಸಾಕಷ್ಟು ಕೇಳ್ತಾ ಇದ್ರು. ನೀವು ಒಂದು ಮಾತು ಹೇಳ್ರಿ, ನಾವು ಮೇಲ್ಮಟ್ಟದಲ್ಲಿ ಹೋಗಿ ಏನು ಮಾಡೋಕೆ ರೆಡಿ ಇದ್ದೀವಿ. ಅಲ್ಲ, ಅವಕಾಶಗಳು ನಾವು ಹಿಂದಿನಿಂದ ಯಾವತ್ತೂ ಕೊಟ್ಟಿಲ್ಲ. ನಮ್ಮ ಕ್ಷೇತ್ರಕ್ಕೆ ಆ ಕಪ್ ಚುಕ್ಕ ನಮ್ಗೆ ಯಾವತ್ತೂ ಬಂದಿಲ್ಲ. ನಮ್ಮ ಕ್ಷೇತ್ರದವ್ರು ಅಷ್ಟು ತೀಕ್ಷ್ಣವಾಗಿ ಮುಂದೋಗಿ ಈ ಥರ ಈ ವಯಲೆನ್ಸು ಈ ವಿಚಾರದಲ್ಲಿ ಕೂಡ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥ ಉದಾಹರಣೆಗಳು ಎಲ್ಲಿ ಇಲ್ಲ. ಮಾನವೀಯತೆ, ಮನುಷ್ಯತ್ವ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಕ್ಷೇತ್ರದಲ್ಲಿ ಇರೋದ್ರಿಂದ ಆ ಕೆಟ್ಟ ಹೆಸರು ನನಗೋಸ್ಕರ ಅವರೇ ಆಗ್ತಾ ಹೋಗ್ಬೇಕು. ಆ ಕೆಲಸ ಬೇಡ ಅಂತ ಹೋಗ್ಬಿಟ್ಟು ಕೇಳಿದ ನಂತರದಲ್ಲೇ ಒಂದು ತೀರ್ಮಾನ ತಗೋಣ ಅಂತ ಹೇಳಿದ್ರೆ ಇನ್ನೊಂದ್ಸಲ ಮಾಡ್ಕೊಳ್ಬೇಕಾದ್ರೆ ಅಲ್ಲ, ಅದೆಲ್ಲ ಬೇರೆ ಹೈಕಮಾಂಡು ಅನ್ನೋದು ಇನ್ನೊಂದು ಬೇರೆ ಬೇರೆ ಲೆಫ್ಟ್ ಓವರ್ ಇಶ್ಯೂಸ್ ಇರ್ತಾವಲ್ಲ, ಅಲ್ಲಿ ಹೋಗ್ಬೇಕು ಅಂತ ಆಪ್ಷನ್ಸ್ ಇರುತ್ತಲ್ಲ. ಅವರು ಇಲ್ಲ ಅಂದಾಗ್ತಾರೆ. ಈಗ ನಮ್ಗೆ ಲಾಸ್ಟಿಗೆ ಏನು ಸಿದ್ದರಾಮಯ್ಯನವರು ಈಗ ಅವರು ವರಿಷ್ಠ ಆಗಿದ್ದಾರೆ ನಮಗೆ. ಅದೇ ರೀತಿಯಲ್ಲಿ ಈಗ ಡಿ ಕೆ ಶಿವಕುಮಾರ್ ಇದ್ದಾರೆ, ಸುರ್ಜೇವಾಲರು ಇದ್ದಾರೆ. ಅವರು ಮೂವರು ಮತ್ತೆ ಸೇರಿಸಿ ನನಗೆ ಪಾರ್ಟಿ ಟಿಕೆಟ್ ಕೊಟ್ಟು ಕಳಿಸ್ಕೊಂಡ್ಬಿಡ್ತಾರೆ. ಮತ್ತು ಮೂವರನ್ನ ಒಂದು ಮಾತು ಕೇಳಿ ಮಾತಾಡೋಣ. ಅದು ಮುಂದುವರೆದು ಮತ್ತು ಜನ ತೀರ್ಮಾನ ಅವ್ರು ಏನು ತಗೊಳ್ತಾರೆ, ಜನಾಭಿಪ್ರಾಯಕ್ಕೆ ನಾವು ಬದ್ಧವಾಗಿರ್ತೀವಿ. ಥ್ಯಾಂಕ್ ಯು. ವರದಿ ರುದ್ರೇಶ್, ಮೊಳಕಾಲ್ಮೂರು, ನವಕರ್ನಾಟಕ ಟಿವಿ.